ಮಾತು ಅಂದ್ರೆ. ನೀವೆಲ್ಲ ಹೋಗ್ತಾರ ಸ್ಪೀಡ್ ನೋಡಿ ಎಲ್ಲಿ ನನ್ನ ಐಡಿಯಾ ತಲೆಕೆಳಕಾಗುತ್ತೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಲ್ಲ, ಯಾರೊಬ್ಬ ಸರಿಯಾಗಿ ಮಾತಾಡ್ತಿದ್ದಾನೆ. ಏ ವಸುಮತಿ, ಅಷ್ಟು ಸುಲಭವಾಗಿ ನೀವೆಲ್ಲ ಸಂತೋಷವಾಗಿ ನೆಮ್ಮದಿಯಾಗಿರಕ್ಕೆ ನಾನ್ ಬಿಡಲ್ಲ ಕಣೆ. ಒಂದ್ ವೇಳೆ ಇವರೆಲ್ಲ ಮದ್ವೆಗೆ ಒಪ್ಕೊಂಡಿದ್ರು ಅದನ್ನ ಹೇಗ್ ಹಾಳು ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಬ್ಬ, ಬದುಕೊಂಡೆ. ಯಾರಾದ್ರೂ ನನ್ನ ನೋಡಿದ್ದಿದ್ರೆ ಸಿಗುತ್ತೋರ್ಣ ಕಟ್ಬಿಡ್ತಿದ್ರು. ದಯವಿಟ್ಟು ಎಲ್ರು ಕ್ಷಮಿಸಿ. ಈ ಸಂಬಂಧ ನನಗೆ ಒಪ್ಪಿಗೆ ಇಲ್ಲ. ಮತ್ತೆ ನೀವುಗಳು ಇದೇ ವಿಷಯನ ಮಾತಾಡಿ ನಮ್ಗಳ ಸಂಬಂಧನ ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ರೀ, ಸ್ವಲ್ಪ ನನ್ನ ಮಾತು ಕೇಳಿ. ಆಧಾರದಲ್ಲಿ ಏನೇನೋ ಮಾತಾಡಬೇಡಿ, ಯೋಚನೆ ಮಾಡಿ ಮಾತಾಡಿ. ದೇವ್ಕಿ, ನಾನು ಯೋಚನೆ ಮಾಡೇ ಮಾತಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನು ಇನ್ನೊಂದು ಮಾತನ್ನ ಆಡೋದಿಲ್ಲ. ಎಲ್ಲ ಮುಗೀತು. ಅಯ್ಯೋ, ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಜಮಾನ್ರೇ, ಭಾವ ಬೇಡ. ಇರು ಕೋದಂಡ, ನಾನು ಯಜಮಾನ್ರ ಹತ್ರ ಮಾತಾಡ್ತೀನಿ. ಭಾವ, ದಯವಿಟ್ಟು ಈ ವಿಷಯದ ಬಗ್ಗೆ ಇನ್ನು ಮಾತಾಡೋದು ಬೇಡ. ಇದನ್ನು ಮೀರಿ ನೀವು ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಹಂಗ ಹೇಳು ನನ್ ರಾಜ. ನೋಡಿ, ಒಂದೊಳ್ಳೆ ಕಾರ್ಯ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲರೂ ನಿಮ್ಮ ಹತ್ರ ಮಾತಾಡಿದ್ರು. ನಿಮ್ಮ ಮನ್ಸಿಗೆ ನೋವು ಮಾಡೋ ಉದ್ದೇಶ ನಮ್ಗೆ ಯಾರಿಗೂ ಇರಲಿಲ್ಲ. ನಿಮಗೆ ಬೇಜಾರಾಗಿದ್ರೆ ಕ್ಷಮೆ ಇರಲಿ, ನಮ್ಮಿಂದ ತಪ್ಪಾಗಿದೆ. ನಿಮಗೆ ಹೀಗೆ ಮಾಡಿ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ನಾವಿನ್ ಬರ್ತೀವಿ. ಭಾವ, ಅಕ್ಕ, ಯಜಮಾನ್ರೆ, ಬರ್ತೀವಿ. ಕ್ಷಮಿಸ್ಬೇಡಿ. ಬರ್ತೀವಮ್ಮ. ಅರೆ, ಕೋದಂಡ ಕಾಣಿಸ್ತಾ ಇಲ್ಲ, ಕಾರು ಕಾಣಿಸ್ತಾ ಇಲ್ಲ. ಕೋದಂಡ, ಬಸ್ಸು, ಕೋದಂಡ ಕಾಣಿಸ್ತಾ ಇಲ್ಲ ಕಡೆ, ಹೊರಟೋಗಿದ್ದಾನೆ. ಅಯ್ಯೋ, ಏನ್ರಿ ಹೀಗಾಗೋಯ್ತು? ಅವ್ನು ಯಾವತ್ತೂ ಈ ಥರ ಹೇಳ್ದೆ ಕೇಳ್ದೆ ಹೋಗೋನೇ ಅಲ್ಲ. ಅವನು ತುಂಬಾ ನೊಂದ್ಕೊಂಡಿದ್ದಾನೆ ಅಂತ ಕಾಣಿಸುತ್ತಮ್ಮ ವಸು.